ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಯಾವ ರೀತಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಅಂತಂದರೆ, ಈ ದುಡ್ಡು ಎಲ್ಲಿ ಹೋಯ್ತು, ಅವರೇ ಹೇಳ್ತಾರೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಹಾಗಿದ್ದರೆ ನಾಳೆ ಒಬ್ಬ ಒಂದು ಮನೆಯಿಂದ ದುಡ್ಡನ್ನು ಕದೀತಾನೆ, ಆತನ ಪೊಲೀಸರು ಹಿಡಿತಾರೆ. ಆಗ ಅವನೇನು ಹೇಳ್ತಾನೆ, ಸ್ವಾಮಿ ನಾನು ದುಡ್ಡು ವಾಪಸ್ ಕೊಡ್ತೀನಿ, ಮುಗೀತಾ ಕಥೆ? ನೋ, ಕದ್ದವನಿಗೆ ಶಿಕ್ಷೆ ಆಗಲೇಬೇಕಲ್ವಾ. ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿರ್ಬೋದು, ಶಿಕ್ಷೆ ಏನು ಅದಕ್ಕೆ? ಇದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ಬನ್ನಿ ಇದರ ಬಗ್ಗೆ ಮಾತಾಡೋದಕ್ಕೆ ಬಸವರಾಜ್ ಬೆಂಗಳೂರಿನಿಂದ ವಾಲ್ಮೀಕಿ ಹಗರಣ ಸಂಬಂಧ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್ ನಮ್ಮ ಕ್ರೈಮ್ ರಿಪೋರ್ಟರ್ ಭವಾನಿ ಅವರನ್ನು ಹುಡುಕೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅವರು. ಇನ್ನು ಸವಿತಾ ಅವರಿದ್ದಾರೆ. ಸವಿತಾ ಅವರು ಚಾರಣಕ್ಕೆ ಹೋದವರು ವಾಪಸ್ ಬಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಆಗಬಾರ್ದಾಗಿತ್ತು. ಆದ ನಂತರ ಕೂಡ ಕೃಷ್ಣ ಬೈರೇಗೌಡರು ತೆಗೆದುಕೊಂಡ ನಿಲುವು, ತಕ್ಷಣ ಅಲ್ಲಿಗೆ ಹೋಗಿ ಎಲ್ಲ ರೀತಿಯ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡಿ ಬಹುತೇಕರನ್ನ ಕರ್ಕೊಂಡು ಬರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಕೂಡ ಒಂದು ಥ್ಯಾಂಕ್ಸ್ ಹೇಳೋಣ. ಅದರ ಬಗ್ಗೆ ಸವಿತಾ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈಗ ಭ್ರಷ್ಟರ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ, ಬಹಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಈ ನ್ಯೂಸನ್ನು ನೀವು ಲಿಮಿನೋ ಸ್ಟುಡಿಯೋದಿಂದ ನೋಡ್ತಾ ಇದ್ದೀರಿ. ಭ್ರಷ್ಟರ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ, ಕೊನೆಗೂ ಸಚಿವರ ರಾಜೀನಾಮೆ ಆಯಿತು, ಅಕ್ರಮ ಹಣ ಎಲ್ಲಿಗೆ ಹೋಯಿತು ಅನ್ನುವಂಥ ಪ್ರಶ್ನೆ. 85 ಕೋಟಿ ಹಣದ ಪೈಕಿ ವಾಪಸ್ ಬಂದಿದ್ದೆಷ್ಟು? ಈಗಾಗಲೇ 45 ಕೋಟಿ ರೂಪಾಯಿ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಹಾಗಾದರೆ ಇನ್ನುಳಿದ ಹಣ ಯಾವಾಗ ವಾಪಸ್ ಬರುತ್ತೆ? ಇನ್ಫ್ಯಾಕ್ಟ್ ಈ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡ್ಕೊಂಡು ಮರುದಿನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹೋಗ್ಬಿಟ್ಟು ಮಾತನಾಡಿಸಿದ್ರು ನಾಗೇಂದ್ರ ಅವರನ್ನು. ಇವತ್ತು ಸಂಜೆ 6 ಗಂಟೆ ಒಳಗೆ ದುಡ್ಡು ವಾಪಸ್ ಬಂದ್ಬಿಡುತ್ತೆ ಎಂದಿದ್ರು. ಆಗಿ 10 ದಿನಕ್ಕೂ ಹೆಚ್ಚಿಗೆ ಸಮಯ ಆಗಿ ಹೋಗಿದೆ. ದುಡ್ಡು ವಾಪಸ್ ಬರೋ ಲಕ್ಷಣ ಕಾಣ್ತಿಲ್ಲ. ಬಟ್ ಬೇಸಿಕ್ ಪ್ರಶ್ನೆ, ಹೋಗಿದ್ದ ದುಡ್ಡು ವಾಪಸ್ ಬರುತ್ತೆ, ಬಟ್ ಯಾಕೆ ಹೋಯ್ತು, ಹೇಗೆ ಹೋಯ್ತು, ಯಾರ ಕಾರಣ? ಅನ್ಯಾಯವಾಗಿ ಒಬ್ಬ ಪ್ರಾಮಾಣಿಕ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಸಿಬ್ಬಂದಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಆತನ ಕುಟುಂಬ ಇವತ್ತು ಎಷ್ಟು ಸಂಕಷ್ಟದಲ್ಲಿದೆ. ಯಾರೋ ಶೆಟ್ರು ಹೇಳ್ತಾ ಇದ್ದ ಹಾಗೆ ದುಡ್ಡು ತಗೊಳ್ತಾರೆ, ವಾಪಸ್ ಹಾಕ್ತಾರೆ. ಮಧ್ಯದಲ್ಲಿ ಹೋಗಿದ್ದು ಚಂದ್ರಶೇಖರನ್ ಅವರ ಪ್ರಾಣ. ಇದೇ ತರ ನಾವು ಅದಕ್ಕೆ ಹೇಳ್ತಾ ಇದ್ದದ್ದು. ಯಾರು ಹರ್ಷದ್ ಮೆಹ್ತಾ ಇದೇ ತರ ಮಾಡ್ತಾ ಇದ್ದದ್ದು. ವೀಕ್ಷಕರ, ಹರ್ಷದ್ ಮೆಹ್ತಾ ಏನು ಆ ಲೆಕ್ಕದಲ್ಲಿ ನೋಡಿದ್ರೆ ಇವರು ಸರಿ ಅಂತಂದ್ರೆ ಹರ್ಷದ್ ಮೆಹ್ತಾ ಕೂಡ ಸರಿ. ನಾನು ಹೇಳ್ಬಿಡ್ತೀನಿ ನಿಮ್ಗೆ ಏನು ಅಂತ ಅಂದ್ಬಿಟ್ಟು. ಹರ್ಷದ್ ನೋಡಿ, ಮೊದಲೆಲ್ಲ ಒಂದು ಬ್ಯಾಂಕಿನಿಂದ ದುಡ್ಡು ವಾಪಸ್ RBIಗೆ ಹೋಗೋದು ವಾರಕ್ಕೊಮ್ಮೆ. ನಾನು ಹರ್ಷದ್ ಮೆಹ್ತಾ ಆದರೆ, ಈಗ ಸ್ಮಿತಾ ಮೇಡಮ್ ಅವರು ಒಂದು ಬ್ಯಾಂಕ್ನ ಅಧೀಕ್ಷಕಿ ಮ್ಯಾನೇಜರ್ ಏನಾದರೆ ನಾನು ಅವರ ಬಳಿ ಹೋಗ್ತೀನಿ. ನಿಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ? ಅವ್ರು ಹೇಳ್ತಾರೆ ಒಂದು 2,000 ಕೋಟಿ. ಹೌದಾ, ಶುಕ್ರವಾರ ನಿಮಗೆ ಎಷ್ಟು ಬೇಕಾಗುತ್ತೆ? ನಿಮಗೆ ಒಂದು ವಾರಕ್ಕೆ ಆ ಕಡೆ ಈ ಕಡೆ ಬಂದವರಿಗೆ ಚೆಕ್ ವೀಕ್ ಒಂದು 200-300 ಕೋಟಿ, 500 ಕೋಟಿ ಇಟ್ಕೊಳ್ಳಿ ಮೇಡಮ್, 1,500 ಕೋಟಿ ನನಗೆ ಕೊಡಿ ಅಂತೀನಿ ನಾನು. ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ, ನಾನು ವಾಪಸ್ ಕೊಡ್ತೀನಿ. ನಾನು 1,500 ಕೋಟಿ ತೊಗೊಳ್ಳೋದು, ಅದನ್ನು ಒಂದು ಸಣ್ಣ ಮಾರ್ಕೆಟ್, ಒಂದು 20 ರೂಪಾಯಿ ಇರುವಂಥ ಒಂದು ಶೇರ್ ಮಾರ್ಕೆಟಲ್ಲಿ ಹಾಕೋದು. ಆ ರೇಟ್ 100 ರೂಪಾಯಿಗೆ ಏರ್ಬಿಡುತ್ತೆ. 100 ರೂಪಾಯಿಗೆ ಏರಿದಾಗ ಇಡೀ ಜಗತ್ತಿನಲ್ಲಿದ್ದವರೆಲ್ಲ ಅದನ್ನು ಖರೀದಿ ಮಾಡ್ತಾರೆ. ಎಲ್ಲರೂ ಖರೀದಿ ಮಾಡಿದಾಗ ನಾನು ವಾಪಸ್ ಮಾರಿಬಿಡೋದು. ನಾನು 1,500 ಕೋಟಿ ಹಾಕಿದರೆ ನನಗೊಂದು 2,000 ಕೋಟಿ ವಾಪಸ್ ಬರುತ್ತೆ. ಒಂದು ವಾರದಲ್ಲಿ ನಾನು 2,000 ಕೋಟಿ ತಗೊಂಡ್ಬಂದು ಮೇಡಮ್ನ 1,500 ಕೋಟಿ ಬ್ಯಾಂಕದ್ದು ಕೊಟ್ಟು, ಮೇಡಮ್ಗೊಂದು 25 ಕೋಟಿ ಕೊಟ್ಟು ನಾನು 475 ಕೋಟಿ ಇಟ್ಕೊಳ್ಳೋದು ತಪ್ಪಿಲ್ಲ. ಅವರ ದುಡ್ಡು ಹೋಯ್ತಾ? ಇಲ್ಲ, ನನ್ನ ದುಡ್ಡು. ಯಾರ್ದು ಮೋಸ ಆಯ್ತು ಎಲ್ಲರೂ ಕೂಡ. ಹಾಗೇನೇ ಇಲ್ಲಿ ಯಾರಿಗೆ ಬರಬೇಕಾದಂಥ ದುಡ್ಡು ಆ 87 ಕೋಟಿ ಅದನ್ನು ಹೆಂಗೆ ತಗೊಂಡೋದ್ರಿ? ಹಾಗಿದ್ರೆ ನಾಳೆ ಇದೇ ಥರ ನಮಗೂ ಕೊಡಿ. ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ ದುಡ್ಡು ಕೇಳೋದಕ್ಕೆ? 1%, 2%ಗೆ 100 ಕೋಟಿಗೆ 1%, ಒಂದು ತಿಂಗಳಿಂದ 2 ಕೋಟಿ, 2 ಕೋಟಿ, ಅದನ್ನು 6 ತಿಂಗಳು ಕೊಡಿ, 10 ಕೋಟಿ, 15 ಕೋಟಿ. ಅವನ ಲೈಫ್ ಅದು ಪ್ರಶ್ನೆ ನಮಗೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಹಾಗಿರುವಾಗ ರಾಜೀನಾಮೆ ಆಯಿತು, ಹಣ ಎಲ್ಲಿ ಹೋಯಿತು? 87 ಕೋಟಿ ಪೈಕಿ ವಾಪಸ್ ಬಂದಿದ್ದೆಷ್ಟು? ಆಮೇಲೆ ಇನ್ನುಳಿದ ಹಣ ವಾಪಸ್ ಯಾವಾಗ ಬರುತ್ತೆ? ಆಮೇಲೆ ನಿಗಮ ಮತ್ತು ಭ್ರಷ್ಟಾಚಾರದ ರೂವಾರಿ ಯಾರು? ಹಣ ಬಿಡುಗಡೆಗೆ ಅನುಮತಿಸಿದವರು ಯಾರು? ಇದೊಂದು ಪ್ರಶ್ನೆ ಆಗಿರ್ಬೋದು ರಿಪಬ್ಲಿಕ್ ಕನ್ನಡದ್ದು. ನಮ್ದು ಇಷ್ಟೇ ಪ್ರಶ್ನೆ. ಆ 87 ಕೋಟಿಯನ್ನು ಹೋಗೋದಕ್ಕೆ ಅನುವು ಮಾಡಿಕೊಟ್ಟದ್ದು ಇವರದ್ದೇ ಆದೇಶ ಆಗಿದ್ದರೆ ಇವರ ತಲೆದಂಡ ಆಗಿದೆ. ಭಾಳ ಮುಖ್ಯವಾಗಿ ಆಶ್ಚರ್ಯ ಆಗ್ತಾ ಇರೋದು, ಭ್ರಷ್ಟಾಚಾರಿ ತಾನೆ, ಆರೋಪಿ ತಾನೆ, ಈಗ ಅಪರಾಧ ಸಾಬೀತಾಗಿಲ್ಲ. ಈ ಆರೋಪಿಯೊಬ್ಬರು ರಾಜೀನಾಮೆ ಕೊಡುವಾಗ ದಯವಿಟ್ಟು ಆ ಫೋಟೋ ಇದ್ರೆ ಹಾಕಿ, ದಯವಿಟ್ಟು ಆ ಫೋಟೋ ಮುಖ್ಯಮಂತ್ರಿಗಳಿಗೆ ನೋಡಿ. ಏನು ಗೋಲ್ಡ್ ಮೆಡಲ್ ಪಡೀತಾ ಇದ್ದೀರಾ? ಈಗ ಒಬ್ಬ ಭ್ರಷ್ಟಾಚಾರಿ ಆಗಿದ್ದರೆ ನಿಜ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಈ ದುಡ್ಡು ಒಂದು ಮೇಲ್ನೋಟದ ಪ್ರಕಾರ ಸ್ಮಿತಾ ಇದು ಏನಾಗಿದೆ ಅಂತಂದರೆ 87 ಕೋಟಿಯನ್ನು ಇವರ ಗಮನದಲ್ಲೇ
ಬೇರೆ ಕಡೆ ವರ್ಗಾಯಿಸುವಂಥ ಒಂದು ಪ್ರಯತ್ನ ಆಗಿದೆ. ಬಟ್ ಎಲೆಕ್ಷನ್ಗೆ ಬೇಕಾಗಿ ಅದು ತೆಲಂಗಾಣ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಅಥವಾ ಉತ್ತರ ಪ್ರದೇಶನೂ ಇರ್ಬೋದು. ಸಿ ಟಿ ರವಿ ಹೇಳ್ದಂಗೆ ಇಲ್ಲಿ ಏನಾಗಿದೆ, ಮತ್ತೊಂದು 50 ಕೋಟಿ ನಮ್ಮ ಚುನಾವಣೆಗೆ ಬೇಕು ಅಂತ ಏನೋ ಹೇಳಿರುವಾಗ ಇವರ ಗಮನಕ್ಕೆ ಇವರು ಸ್ವಕಾರ್ಯ ಸ್ವಾಮಿಕಾರ್ಯ ಎರಡು ಮಾಡ್ದಂಗಿದೆ. ಮೇ ಬಿ 50 ಕೋಟಿಯಲ್ಲಿ 25 ಕೋಟಿ ಇವರಿಗೆ, 25 ಕೋಟಿ ಅದು ಬೇರೆ ಬೇರೆ ಅಕೌಂಟ್ಗೆ ಹೋಗಿದೆ, ಅವರ ವೈಯಕ್ತಿಕ ಅಕೌಂಟ್ಗಳಿಗೆ ಕೂಡ ಹೋದಂಗಿದೆ. ಆಯ್ತಪ್ಪ, ಭ್ರಷ್ಟಾಚಾರಿ ಆಗಿರುವಂಥ ಒಬ್ಬ ಸಚಿವನ ರಾಜೀನಾಮೆಯನ್ನು ಹಿಂಗೆ ಪಡಿತಾರೆ ಯಾರಾದರೂ? ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಇವರ ಗಮನಕ್ಕಿದೆ ಇದು. ನೋಡ್ರಿ, ಅದು ಯಾರು ಸಿದ್ದರಾಮಯ್ಯನವರಿಗೆ ಇದರ ಬಗ್ಗೆ ಮೊದಲೇ ಮಾಹಿತಿ ಇಲ್ಲದೇ ಇದ್ದರೆ ಈ ನಾಗೇಂದ್ರ ಅವರ ರಾಜೀನಾಮೆಯನ್ನು ಸಿದ್ದರಾಮಯ್ಯನವರು ಈ ರೀತಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಹೇಳಿಕೆಗಳನ್ನು ನಾವು ಗಮನಿಸೋದ್ರೆ ಸಿದ್ದರಾಮಯ್ಯ ಅವ್ರು ಫಸ್ಟ್ ಹೇಳ್ತಾರೆ, ಇಲ್ಲ ರಾಜೀನಾಮೆ ಕೊಡೋ ಸಾಧ್ಯತೆನೇ ಇಲ್ಲ, ಆ ಬಗ್ಗೆ ಚರ್ಚೆನೇ ಆಗಿಲ್ಲ. ಅದಾಗಿ ಸ್ವಲ್ಪ ಹೊತ್ತಿಗೆ DCM ಇದ್ದಕ್ಕಿದ್ದ ಹಾಗೆ ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ನಾಗೇಂದ್ರ ರಿಸೈನ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಅನೌನ್ಸ್ ಮಾಡೋ ಸಂದರ್ಭದಲ್ಲೇನೆ ನಾಗೇಂದ್ರ ಅವ್ರು ಕಾಲ್ ಮಾಡ್ತಾರೆ, 4:45 CM ಮನೆ ಇತ್ಯಾದಿ ಮಾಧ್ಯಮಗಳ ಮೈಕ್ ಮುಂದೆನೆ ಚರ್ಚೆ ಮಾಡ್ತಾರೆ DCM. ಅದಾಗಿ ಕೆಲವೇ ಹೊತ್ತಿನಲ್ಲಿ CM ರಿಯಾಕ್ಷನ್ ಕೇಳಿದ್ರೆ ಯಾರು ಹೇಳಿದ್ದು? DK ಶಿವಕುಮಾರ ಅವ್ರನ್ನೇ ಹೋಗಿ ಕೇಳಿ. ಇದು ಮುಖ್ಯಮಂತ್ರಿಗಳ ರಿಯಾಕ್ಷನ್. ಅಂದ್ರೆ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋ ವಿಚಾರದಲ್ಲಿ CM DCM ನಡುವೆ ಭಿನ್ನಾಭಿಪ್ರಾಯ ಇತ್ತು. ಕ್ಲಿಯರ್ ಕಟ್ ಆಗಿ ಗೊತ್ತಾಗೋಯ್ತು. ಅಂದ್ರೆ ಯಾರನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ? CM ಗೆ ಇಷ್ಟ ಇರಬೇಕು ರಾಜೀನಾಮೆ ಪಡೆಯೋದು, DCM ಗೆ ಇಷ್ಟ ಇಲ್ಲ, ಅಥವಾ ಉಲ್ಟಾ? ಇಲ್ಲದಿದ್ರೆ ಇಬ್ಬರಿಗೂ ಗೊತ್ತಿದೆ, CMಗೂ ಗೊತ್ತಿದೆ, DCMಗೂ ಗೊತ್ತಿದೆ. ಇಲ್ಲ ಅಂತಂದ್ರೆ ಈ ರೀತಿ ರಾಜ ಮರ್ಯಾದೆಯಲ್ಲಿ ಗೋಲ್ಡ್ ಮೆಡಲ್ ತಗೊಂಬಂದ್ರೆ ಮಾತ್ರ ಈ ತರ ತಗೊಳ್ಳೋದು. ಅದನ್ನು ಯಾವ ತರ ತಗೊಂಡಿದ್ದಾರೆ ಅಂದ್ರೆ, ಒಂದು ಇಬ್ಬರಿಗೂ ಗೊತ್ತಿದೆ, ಕನ್ಫ್ಯೂಷನ್ ಆಗ್ತಾ ಇದೆ. ಯಾರು ಹೇಳಿದ್ ನಿಮಗೆ? ಅವ್ರು ಹೇಳಿದ್ರ? ಓಕೆ, ಕೇಳ್ಕೊಳ್ಳಿ. ಆ ತರ ಕನ್ಫ್ಯೂಷನ್ ಆಗಿದೆ. ಆಮೇಲೆ ಇದರ ಸಂದೇಶ ಏನ್ ಗೊತ್ತಾ? ನೋಡಿ, ಸಿದ್ದರಾಮಯ್ಯ ಅವ್ರ ಟೋನ್ ಹೆಂಗಿತ್ತು ಅಂತಂದ್ರೆ, ಈ ಕೋಪ ಮಾಡ್ಕೊಂಡು ಹೇಳ್ತಾರಲ್ಲ, ಯಾರು ಹೇಳಿದ್ದು ರಾಜೀನಾಮೆ ಕೊಡ್ತಾರೆ? DK ಶಿವಕುಮಾರ ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ, ನನ್ನನ್ನೇನು ಕೇಳ್ತೀರಿ, ಈ ಟೋನ್. ಓಕೆ, ಅಂದ್ರೆ ಏನೋ ನಡೀತಾ ಇತ್ತು ಒಳಗೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದಂತೂ ಬಹಳ ಕ್ಲಿಯರ್ ಕಟ್ ಆಗಿ ನಿನ್ನೆ CM DCM ಅವರ ಹಾವ ಭಾವ ಹೇಳಿಕೆ ಅದೆಲ್ಲವನ್ನ ಗಮನಿಸಿದಾಗಂತೂ ಗೊತ್ತಾಗ್ತಾ ಇತ್ತು. ಅದರ ಜೊತೆಗೆ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಟ್ಟಂಗಿದೆ. ಸದ್ಯಕ್ಕೆ ಕೊಡಿ ನೀವು ರಾಜೀನಾಮೆ, ಏನು ಸಿಕ್ಕಾಕೊಂಡಿದ್ದೀವಿ. ಇನ್ನು ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ನಾಗೇಂದ್ರ ತಲೆದಂಡ ಆಗಿದೆ, ನಾಗೇಂದ್ರದ್ದು ತಪ್ಪೇ ಇಲ್ಲ ಅಂತಿದ್ದಾರೆ DCM DKಶಿ. ನೋಡಿ, ಮತ್ತೊಮ್ಮೆ ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಸರ್ ರಾಜೀನಾಮೆ ಕೊಟ್ಟಾಗ ನೀವು ಯಾಕೆ ಅವರನ್ನು ಅಷ್ಟೊಂದು ಮುದ್ದಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಆ ಥರ ಮುದ್ದಾಡುವಂಥ ಅಗತ್ಯ ಏನಿದೆ? ನೋಡಿ, 2013 ನೋಡಿ, ಬಳ್ಳಾರಿಗೂ ಈ ಸರ್ಕಾರಕ್ಕೆ ಏನು ಸಂಬಂಧನೂ ಗೊತ್ತಿಲ್ಲ. 2013-18 ಸಂದರ್ಭದಲ್ಲಿ ಫಸ್ಟ್ ರಾಜೀನಾಮೆ ಕೊಟ್ಟಿದ್ದು ಸಂತೋಷ್ ಲಾಡ್. ಸಂತೋಷ್ ಲಾಡ್ ಬೇಸಿಕ್ ಸಂಡೂರವರು. ನೋಡಿ, ತಪ್ಪೇ ಇಲ್ವಂತೆ. ಸರ್, ನಾಗೇಂದ್ರ ರಾಜೀನಾಮೆನ ನಮ್ಮ ಸಾಧನೆ ಅನ್ನೋ ರೀತಿ ಯಾವ ಸಾಧನೆನೂ ಇಲ್ಲ. ನಾವೇ ರಾಜೀನಾಮೆ ಸ್ವಂತ ನಾಗೇಂದ್ರ ಅವರೇ ನೈತಿಕ ಹೊಣೆಯನ್ನು ಕೊಟ್ಬಿಟ್ಟು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಇನ್ನು ಇನ್ವೆಸ್ಟಿಗೇಷನ್ ಆಗಲಿ, ನಾನು ಸಹಕಾರ ಕೊಡಬೇಕು ಅಂತ ಮಾಡಿದ್ದೀವಿ. ಅವರು ಎಸ್ ನಾಟ್ ಟೇಕನ್ ಅಪ್ ಎನಿಥಿಂಗ್. ನಾನು ಡಿಪಾರ್ಟ್ಮೆಂಟ್ ಹೆಡ್ ಇದ್ದೆ, ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರ್ದು ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದು ಯಾವ ಥರದ ತಪ್ಪಿಲ್ಲ ಅನ್ನೋದು ನಮಗೆ ಸಾಬೀತಾಗಿದೆ. ಒನ್ಸ್ ಅಗೇನ್ ಇನ್ನು ಇನ್ವೆಸ್ಟಿಗೇಷನ್ ಆಗಿಲ್ಲ, CBI ಆಫೀಸರ್ ಆಗಿಬಿಟ್ರು, DK ಶಿವಕುಮಾರ್ SIT ಆಫೀಸರ್ ಆಗಿಬಿಟ್ರು. ನೀವು ಹೆಂಗೆ ಹೇಳ್ತೀರಿ ತಪ್ಪಿಲ್ಲ ಅಂತೇಳಿ? ಮತ್ತೆ ಅವ್ರನ್ನ ಯಾಕೆ ವಾಪಸ್ ಹೋಗ್ಲಿಕ್ಕೆ ಹೇಳಿ CBI ಆಫೀಸರನ್ನ? SIT ಬೇಡ ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ. ಈ ನಡುವೆ ಮತ್ತೊಂದು ಸ್ಟೋರಿ ಬರ್ತಾ ಇದೆ ಶರಣ್ ಪ್ರಕಾಶ್ ಪಾಟೀಲ್ ವಿಚಾರದ ಬಗ್ಗೆ. ಅದರ ಬ್ರೇಕಿಂಗ್ ನ್ಯೂಸ್ ನೋಡೋಣ. ವಾಲ್ಮೀಕಿ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು. ಹಗರಣಕ್ಕೂ ಹಾಗೆ ಮತ್ತೊಬ್ಬ ಸಚಿವರ ಕಚೇರಿಗೂ ಲಿಂಕ್ ಇದೆಯಂತ. ನಾಗೇಂದ್ರ ಅವರ ಹೆಸರು ಬಂತು. ಅವರು ಇದೀಗ ನೈತಿಕನೋ ಅದು ಏನ್ ಜವಾಬ್ದಾರಿಯೂ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇದೀಗ ಮತ್ತೊಬ್ಬ ಸಚಿವರ ಹೆಸರು ಕೂಡ ಹಗರಣದಲ್ಲಿ ತಳಕು ಹಾಕೊಳ್ತಾ ಇದೆ. ಯಾರ ಸಚಿವರು? ಕೆಲವೇ ಕ್ಷಣಗಳಲ್ಲಿ ಅದರ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 85 ಕೋಟಿ ಹಗರಣದ ಅಡ್ಡೆ ಆಗಿತ್ತ ವಿಧಾನಸೌಧ. ಇದ್ರ ಡೀಲ್ ನಡೆದಿರೋದೇ ವಿಧಾನಸೌಧದ ಕೊಠಡಿಯಲ್ಲ ಅನ್ನೋ ರೀತಿಯಲ್ಲಿ ಅನುಮಾನ ಬರ್ತಾ ಇದೆ. ಬಂಧಿತ ಆರೋಪಿಗಳಿಂದಲೇ ಈ ಬಗ್ಗೆ ಹೇಳಿಕೆ ಆಚೆ ಬಂದಿದೆ. ನಿಗಮದ ಬಂಧಿತ ಆರೋಪಿ ಪರಶುರಾಮ್, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯವರು ಪರಶುರಾಮ್, ಇವರನ್ನು ಅರೆಸ್ಟ್ ಮಾಡಿದ್ದಾರೆ SIT. ಇವರಿಂದ ಕೋರ್ಟ್ಗೆ ಅರ್ಜಿ ಹೋಗಿದೆಯಂತೆ. ಪರಶುರಾಮ್ ಅರ್ಜಿಯಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇವರ ಕಚೇರಿಯ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಇವರ ಕಚೇರಿಯ CCTVಯನ್ನು ಸಂರಕ್ಷಿಸಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ ಪರಶುರಾಮ್.
ಶಾಸಕ ಬಸನಗೌಡ ದದ್ದಲ್ ವಾಟ್ಸ್ಆ್ಯಪ್ ಸಂಭಾಷಣೆಯನ್ನು ರಕ್ಷಿಸಬೇಕು. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಇವರು SIT ದಾಖಲೆ ನಾಶ ಮಾಡಬಹುದು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬಂಧಿತ ಪರಶುರಾಮ್. ಓಕೆ ವೀಕ್ಷಕರೇ, ಮತ್ತೊಮ್ಮೆ ಅದರ ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಈಗ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ, ಇದರ ಅಧ್ಯಕ್ಷ, ಬೇರೆ ವಿಚಾರ. ಈ 85 ಕೋಟಿ ಹಗರಣದಲ್ಲಿ ಇಬ್ಬರ ಅರೆಸ್ಟ್ ಆಗಿತ್ತು. ಒಂದು ಪದ್ಮನಾಭ್, ಮತ್ತೊಂದು ಪರಶುರಾಮ್. ಒಬ್ಬರು ಪದ್ಮನಾಭ್ MD, ಮತ್ತೊಬ್ಬರು ಆ ಲೆಕ್ಕಿಗ ಪರಶುರಾಮ್ ಅಂತ ಇಬ್ಬರು ಅಧಿಕಾರಿಗಳು. ಅವರಿಬ್ಬರ ಸೈನ್ ಹಾಕಿನೇ ಆ 50 ಕೋಟಿ ವರ್ಗಾವಣೆ ಆಗಿದ್ದು. ಎಲ್ಲಿಂದ? MG ರೋಡ್ ಬ್ಯಾಂಕ್ನಿಂದ. ಸೊ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಅದೇ ಕಾರಣ. ಈಗ ಅದೇ ಪರಶುರಾಮ್ ಒಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರಂತೆ. ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ CCTVಯನ್ನು ರಕ್ಷಣೆ ಮಾಡಿಡಿ. ಅಂದರೆ ಅಲ್ಲಿ ಏನೋ ಒಂದು ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಇತ್ತೀಚೆಗೆ ಗೋವಿಂದ ಬಾಬು ಅವರ ಒಂದು 5 ಕೋಟಿ ತಗೊಂಡ್ರು ಟಿಕೆಟ್ ಕೊಡೋದಕ್ಕೆ. ಆಮೇಲೆ ಎಲ್ಲ ಗೊತ್ತಾಗಿದ್ದು, ಚೈತ್ರಾ ಕುಂದಾಪುರ ಸ್ಟೋರಿ ಎಲ್ಲ ಬಂದಿತ್ತಲ್ಲ, ಒಂದು CCTVಯಲ್ಲಿ ಏನೆಲ್ಲ ವಿಚಾರ ಗೊತ್ತಾಯಿತು. ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ, ಬಂಧಿತ ಆರೋಪಿ ಸಲ್ಲಿಸಿದ ಅರ್ಜಿಯಲ್ಲಿ ಏನಿದೆ, ನಿಗಮದ ಬಂಧಿತ ಆರೋಪಿ ಪರಶುರಾಮರಿಂದ ಕೋರ್ಟ್ಗೆ ಅರ್ಜಿ, ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ CCTV ಸಂರಕ್ಷಣೆ ಮಾಡಬೇಕು. ಇದು ಪದ್ಮನಾಭ್, ಇದು ಮತ್ತೊಬ್ಬರು. ಓಕೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕಚೇರಿ ಪ್ರಸ್ತಾಪ ಆಗಿದೆ. ಶಾಸಕ ಬಸನಗೌಡ ದದ್ದಲ್ ವಾಟ್ಸಪ್ ಸಂಭಾಷಣೆ ರಕ್ಷಣೆ ಮಾಡಬೇಕು. ನೋಡಿ, ಈ ದದ್ದಲ್ ಇದ್ದಾರಲ್ಲ, ಯಾರು, ಇದೇ ಚಂದ್ರಶೇಖರ್ ಅವರು ಫಸ್ಟು ಪದ್ಮನಾಭ ಅವ್ರ ಬಳಿ ಹೋಗ್ತಾರೆ. ಸರ್ 50 ಕೋಟಿ ಕಾಣೆಯಾಗಿದೆ, ನೀವು ತೆಗೆದಿದ್ದೀರಂತೆ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಇಲ್ಲ ಒಬ್ರಿಗೆ ಫೋನ್ ಮಾಡೋಣ ಅಂತ ಹೇಳಿದಾಗ ನಾಗರಾಜ್ ಅನ್ನೋರಿಗೆ ಫೋನ್ ಮಾಡ್ತಾರೆ. ನಾಗರಾಜ್ ಹೇಳ್ತಾರೆ, 2 ದಿವಸ ಕಾಯಿರಿ, ಎಲ್ಲ ಸರಿಯಾಗತ್ತೆ ಅಂತೇಳಿ. ಈಗ SIT ನಾಗರಾಜ್ ಅವರನ್ನ ಬಂಧಿಸಿದೆ. ಭಯಗೊಂಡಂಥ ಚಂದ್ರಶೇಖರ್ ಏನು ಮಾಡ್ತಾರೆ, ಆಗ ಬಂಧನ ಏನೂ ಆಗಿರೋದಿಲ್ಲ, ನೇರವಾಗಿ ದದ್ದಲ್ ಅವರ ಬಳಿ ಹೋಗ್ತಾರೆ. ಸರ್ ನೀವು ಅಧ್ಯಕ್ಷರಿದ್ದೀರಿ, ಏನಾಗಿದೆ ನನಗೆ ಗೊತ್ತಿಲ್ಲ, ಹಿಂಗಾಗಿದೆ, 2 ದಿವಸ ಕಾಯಿರಿ ಅಂತ ಅವರು ಕೂಡ ಹೇಳ್ತಾರೆ. ಸೊ ಹಾಗಿರುವಾಗ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿಚಾರಕ್ಕೆ ಏನೋ ಸುದ್ದಿ ಬಂದಿದೆ. ಜೊತೆಗೆ ಈ ಇವರು ದದ್ದಲ್ ಇದ್ದಾರೆ ನೋಡಿ, ರಾಯಚೂರು ಗ್ರಾಮೀಣ ಭಾಗದ ಶಾಸಕ ದದ್ದಲ್, ಇದರ ಅಧ್ಯಕ್ಷರು. ಅವರ ಸಂಭಾಷಣೆ, ಅವರ ವಾಟ್ಸಪ್ಪನ್ನು ರಕ್ಷಣೆ ಮಾಡಬೇಕು. ಅಲ್ಲಿ SIT ದಾಖಲೆ ನಾಶ ಮಾಡಬಹುದು ಅಂತೇಳಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಅಂದರೆ SIT ದಾಖಲೆ ನಾಶ ಮಾಡಬಹುದು. ಎಲ್ಲಿಗೆ ಹೇಳಿರೋದು ಇವರು? ಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋದು. ಅಂದರೆ SIT ಮೇಲೆ ನಂಬಿಕೆ ಇಲ್ಲ ಇವರಿಗೆ. SIT, CID ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಇವರದೆಲ್ಲ ನಾಶ ಮಾಡಿಬಿಡ್ಬೋದು. ಕೋರ್ಟ್ ಹೇಳಿದಾಗ ತಗೊಂಬನ್ರಿ, ಅದನ್ನು ಹಿಡಿದು ಇಲ್ಲಿ ಅಂತ ಹೇಳುತ್ತೆ, ತನ್ನ ಅಧೀನದಲ್ಲಿ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಕ್ಲಮ್ಸಿ ಇದೆ ಒಂದು ರೀತಿಯಲ್ಲಿ. ಆದರೂ ಕೂಡ ನಿಮಗೆ ಸುಲಭವಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನಾಗರಾಜ್ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಿಮಗೇನು ಅರ್ಥ ಆಯ್ತು ಈ ಸ್ಟೋರಿ? ನಿಮಗೇನು ಅರ್ಥ ಆಯ್ತು ಈ ಪರಶುರಾಮ್ ಅವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿಚಾರವನ್ನು ಹೇಳಿರೋದು? ನಿಮಗೇನು ಅರ್ಥ ಆಯಿತು SIT ನಾಶ ಮಾಡಬಹುದು, ಅದನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂಥದ್ದು? ಇದನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದು ನಾಗರಾಜ್? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಈಗ ಏನಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತಂದರೆ, ಯಾರು ಈ ಒಂದು ಕೃತ್ಯವನ್ನು ಮಾಡಿಸಿದ್ರು ಅವರು ಸೇಫ್ ಆಗ್ತಾ ಇದ್ದಾರೆ. ಯಾರ ಅಣತಿ ಅಂತ ಕೆಲಸ ಮಾಡಿದ್ರು, ಈಗ ಈ ನಿಗಮದ MD ಹೇಳಿದ್ರು ಅಥವಾ ಆ ಸಚಿವ ಹೇಳಿದ್ರು ಅಂತೇಳಿ ಕೆಲಸ ಮಾಡಿದವರು ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಬೀಳೋ ಸಾಧ್ಯತೆಗಳಿರೋದ್ರಿಂದ SITಯಿಂದ ಬಂಧಿತರಾಗಿರ್ತಕ್ಕಂಥ ಆರೋಪಿಗಳು ಕೋರ್ಟ್ಗೆ ಈ ಒಂದು ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಪರಶುರಾಮ್ ಒಂದು ಅರ್ಜಿಯನ್ನು ಹಾಕ್ತಾರೆ. ಇದರಲ್ಲಿ ಪ್ರಮುಖವಾಗಿ ನೀವು ವಿಧಾನಸೌಧದಲ್ಲಿರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯ ಒಂದು CCTVಯನ್ನು ಸಂರಕ್ಷಿಸಬೇಕು. ಜೊತೆಗೆ ಬಸವನಗೌಡ ದದ್ದಲ್ ಜೊತೆ ನನ್ನ ಮೊಬೈಲನ್ನು ಏನು SIT ಈಗಾಗಲೇ ಫ್ರೀಸ್ ಮಾಡಿದೆ, ಅದರಲ್ಲಿ ಬಸವನಗೌಡ ದದ್ದಲ್ ಅಂತೇಳಿ ಒಂದು ಹೆಸರನ್ನು ಸೇವ್ ಮಾಡಿದ್ದೀನಿ. ಆ ವಾಟ್ಸಪ್ ಚಾಟನ್ನು ಮಿರರ್ ಇಮೇಜ್ ಮಾಡಿ ಅದನ್ನು ಸಂರಕ್ಷಿಸಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ಕಾರಣ ಏನಂತಂದರೆ, SIT ಈ ಪ್ರಕರಣ CBIಗೆ ಹೋಗೋದು ಬಹುತೇಕ ಖಚಿತ. ಈಗಾಗಲೇ FIR ದಾಖಲಿಸಿಕೊಂಡಿದೆ. ಹೀಗಾಗಿ ಈ ವೇಳೆಯಲ್ಲಿ SIT ಅಧಿಕಾರಿಗಳು ಈ ಒಂದು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಮಾತುಕತೆಗಳನ್ನಿರ್ಬೋದು ಅಥವಾ ವಾಟ್ಸಪ್ನಲ್ಲಿ ನಡೆದಿರ್ತಕ್ಕಂಥ ಚಾಟ್ಗಳನ್ನಿರ್ಬೋದು ಡಿಲೀಟ್ ಮಾಡಿದ್ದೇ ಆದರೆ ಕೇವಲ ಈ ಒಂದು ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ ಅಷ್ಟೇ ವಿನಾ ಇವರ ಕೈಲಿ ಈ ಒಂದು ಕೃತ್ಯವನ್ನು ಮಾಡಿಸಿದಂಥ ಸಚಿವರು ಇರ್ಬೋದು ಅಥವಾ ಇನ್ನು ಮೇಲೆ ಯಾರ್ಯಾರಿದ್ದಾರೆ ಇವರು ಸಿಕ್ಕಿ ಬೀಳಲ್ಲ ಅನ್ನೋದು ಆ ಒಂದು ಅರೆಸ್ಟ್ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಮನವರಿಕೆ ಆಗಿದೆ. ಈ ನಿಟ್ಟಿನಲ್ಲಿ CBIಗೂ ನಾಳೆ SIT ಈ ದಾಖಲೆಗಳೇನಿಲ್ಲ ಅಂತೇಳಿ ತಮ್ಮ ಬಳಿ ಇರತಕ್ಕಂಥ ದಾಖಲೆಗಳನ್ನು ಕೊಟ್ಟರೆ ಈ ಒಂದು ಹಗರಣ ಪೂರ್ತಿಯಾಗಿ ನಾವೇ ಹೊಣೆಯನ್ನ ಹೊರಬೇಕಾಗುತ್ತೆ. ಹೀಗಾಗಿ ಇವುಗಳನ್ನು ಸಂರಕ್ಷಿಸಿ ಅಂತೇಳಿ ಕೋರ್ಟ್ಗೆ ಹೋಗಿರುವಂಥದ್ದು ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸ್ಮಿತಾ ಅವರೇ,
ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ಬಿ ಜೆ ಪಿ ಅವಧಿಯಲ್ಲಿ ಕೂಡ ಇದೊಂದು ದಂಧೆ ಆಗಿದೆ ಅಂತ ಅನಿಸುತ್ತೆ ನನಗೆ. ಇದೊಂದು ನಿಗಮ ಮಂಡಳಿಗಳ ಮೂಲಕ ಇರುವಂಥ ಹಣವನ್ನು ಅಂದರೆ ನಿಮಗೆ ಲಪಟಾಯಿಸೋದಲ್ಲ, ಮಿಸ್ಯೂಸ್, ಆದರೆ ಇಲ್ಲಿ ಲಪಟಾಯಿಸ್ದಂಗೆ ಕಾಣ್ತಾ ಇದೆ. ಒಮ್ಮೆ ತಗೊಳ್ಳೋದು ಅರ್ಜೆಂಟ್ಗೆ, ಒಮ್ಮೆ ಹಾಕಿಬಿಡೋದು. ಇಲ್ಲಿಂದ ಒಂದು 14 ಅಕೌಂಟ್ಗಳಿಗೆ ಹೋಗಿದೆ, ಬೇರೆ ಬೇರೆ ಸಾಫ್ಟ್ವೇರ್ ಅಕೌಂಟ್ಗಳಿಗೆ ಅಲ್ಲಿಗೆ ಹೋಗಿದೆ ಅಂತಂದರೆ ನಿಮ್ಗೇನಾಗುತ್ತೆ, ಅಲ್ಲಿ ಎಲೆಕ್ಷನ್ ಆದಾಗ ಒಂದು ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಒಂದು ಕಂಪನಿ ದುಡ್ಡು ಹೋಗ್ತಾ ಇರುತ್ತೆ, ಯಾರಿಗೂ ಡೌಟ್ ಬರೋದಿಲ್ಲ. ಇಲ್ಲೇನಾಗಿದೆ, ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಅಕೌಂಟ್ನ ದುಡ್ಡನ್ನು ಸ್ವಲ್ಪ ವೈಯಕ್ತಿಕಕ್ಕೂ ಹಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲದಿದ್ದರೆ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಒಬ್ಬ ಆರೋಪಿಯ ರಾಜೀನಾಮೆ ಪಡೆಯುವಾಗ ಈ ರೀತಿ ವರ್ಲ್ಡ್ ಕಪ್ ವಿಜಯೋತ್ಸವದ ರೀತಿಯಲ್ಲಿ ಯಾರಾದರೂ ಫೋಟೋ ತೆಗೆಸ್ಕೋತಾರಾ? ಸಿದ್ದರಾಮಯ್ಯನಂತವ್ರು ತೆಗೆಸ್ಕೋತಾರ? ನನಗೆ ಸಿದ್ದರಾಮಯ್ಯನವ್ರ ಬಯಲಿರುವಂಥ ಪ್ರಶ್ನೆ. ಸಿದ್ದರಾಮಯ್ಯನವರು ಒಬ್ಬ ಯಾರೋ ತಪ್ಪು ಮಾಡಿದರೆ ಇಟ್ಟುವಾಗಪ್ಪ ಅಂತ ಹೇಳುವಂಥ ನಿಮ್ಮ ಮನಸ್ಥಿತಿ ಗೊತ್ತಿಲ್ಲ ನಮಗೆ. ನಿಮ್ಮನ್ನು ನಾವು ನೋಡಿಲ್ವಾ? 2013ರಿಂದ 2018 ತನಕ ನಿಮ್ಮ ಆಡಳಿತ ಹೆಂಗಿತ್ತು ಅಂತಂದರೆ ಒಂದೇ ಒಂದು ಚೆಕ್, ಸರ್ಕಾರಿ ಚೆಕ್ ಬೌನ್ಸ್ ಆಗಲಿಲ್ಲ. ಒಂದೇ ಒಂದು ಸರ್ಕಾರಿ ಚೆಕ್ ಬೌನ್ಸ್, ಅದುವೇ ಭಾಳ ದೊಡ್ಡ ಪಾರದರ್ಶಕ ಆಡಳಿತ ಅಂತ ಕರೀತಾರೆ. ಇಲ್ಲಿ CM, DCM, ಆಮೇಲೆ ಜಮೀರ್ ಅಹ್ಮದ್ ಖಾನ್, ಸಗೀರ್ ಅಹ್ಮದ್ ಎಲ್ಲರೂ ಇದ್ದೀರಿ ಅಂತಂದರೆ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ? ನೀನು ತಪ್ಪು ಮಾಡಿದ್ಯಾ, ನಮಗೂ ಗೊತ್ತಿದೆ, ಆದರೆ ನಮ್ಮ ಕಾರಣಕ್ಕಾಗಿ ಮಾಡಿದ್ಯಾ, ನಾವು ಹೇಳಿದ ಕಾರಣಕ್ಕಾಗಿ ಹಿಂಗೆಲ್ಲ ಆಯಿತು, ನಿನ್ನ ತಲೆದಂಡ ಆಗಿದೆ, ಡೋಂಟ್ ವರಿ, ವಿ ಆರ್ ವಿತ್ ಯು ಅನ್ನುವಂಥ ಸಂದೇಶ ಹೋಗೋಂಗೆ ಕಾಣ್ತಾ ಇದೆ. ಬಟ್ ಇದೆಷ್ಟು ಕ್ಲಮ್ಸಿ ಆಗ್ತಾ ಇದೆ ಅಂತಂದ್ರೆ, ಪ್ರಕರಣದ ತನಿಖೆ ಮುಂದುವರೆದಂತೆ ಒಬ್ಬರು ಇವಾಗ ಶರಣಪ್ರಕಾಶ್ ಪಾಟೀಲ್ ಅವ್ರ ಹೆಸರು ಕೂಡ ಆಡ್ ಆನ್ ಆಗ್ತಾ ಇದೆ. ಆಮೇಲೆ ಕೋರ್ಟ್ಗೇನೆ ಮನವಿ ಸಲ್ಲಿಸಿದ್ದಾರೆ SIT ತನಿಖೆ ಸರಿ ಇಲ್ಲ ಅಂತಂದ್ರೆ. CBI ಕೂಡ ಎಂಟರ್ ಆಗಿರೋದ್ರಿಂದ ನಾವು ಯಾರ ಮೇಲೆ ಅಂದ್ರೆ ಜನಸಾಮಾನ್ಯರು, ಎಸ್ಪೆಷಲಿ ST ಸಮುದಾಯದ ಜನ ಯಾವ ತನಿಖೆ ಸರಿ ಇದೆ ಅಂತ ಹೇಳಿ ಅವರು ಕನ್ಫ್ಯೂಸ್ ಆಗೋದು. ಈಗ ನಾವು ನಿಜವಾಗಿ ರಿಪಬ್ಲಿಕ್ ಕನ್ನಡ ಮಾಡಬೇಕಾಗಿರೋದೇನು ಗೊತ್ತಾ? ನಾನು ಖಂಡಿತವಾಗ್ಲೂ ಇವತ್ತು ವಿಜಯ್ಗೆ ಹೇಳಿದೆ, ನಾನು ಎಷ್ಟು ನಿಗಮ ಮಂಡಳಿ ಇದೆ ನಮ್ಮಲ್ಲಿ, ಎಷ್ಟು ನಿಗಮ ಮಂಡಳಿ ಇದೆ, ಒಂದೊಂದು ನಿಗಮ ಮಂಡಳಿಗೆ ಎಷ್ಟು ಬಜೆಟ್ ಇದೆ, ಆ ಇಡೀ ಬಜೆಟ್ ಎಷ್ಟು ಟೋಟಲ್ ಒಂದು ವರ್ಷಕ್ಕೆ, ಆ ದುಡ್ಡು ಎಲ್ಲಿ ಹೋಗುತ್ತೆ, ಕಳೆದ 10-25 ವರ್ಷಗಳಿಂದ ಎಲ್ಲಿ ಹೋಗಿದೆ, ಎಲ್ಲಿ ಬಂದಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು, ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, BJP ಕಾಲದಲ್ಲೂ ಕೂಡ ಆಗಿದೆ. ಹಾಕಿ ನೇಣಿಗೆ ಅವರನ್ನು ಕೂಡ, ನಮಗೆ ನಾಗೇಂದ್ರನ ವೈಯಕ್ತಿಕ ಕೋಪನ ಅವ್ರ ಮೇಲೆ, ಇದು ಯಾರ ದುಡ್ಡು? ಯಾವುದಕ್ಕೆಲ್ಲ ಹೋರಾಟ ಮಾಡ್ತೀರಿ ನೀವು ಎಲೆಕ್ಷನ್ ಟೈಮಲ್ಲಿ? ನಿಮಗೆ ಏನು ವಾಲ್ಮೀಕಿ ನಿಗಮ ಮಂಡಳಿ ಮಾಡ್ತೀವಿ ಅಂದರೆ ನೀವೇ ತಿನ್ನೋದಿದ್ರೆ ಮತ್ತು ಅವರೇನು ಮಾಡಬೇಕು ಪಾಪ? ಹಾಗಾಗಿ ನಾವು ಈಗ ಬೇಕಿದ್ರೆ ಬೇರೆ ಚಾನಲ್ ಅವರು ಕೂಡ ಈ ಸ್ಟೋರಿನ ಎತ್ಕೊಳ್ಳಿ, ನೋ ಪ್ರಾಬ್ಲಮ್. ಎಷ್ಟು ನಿಗಮ ಮಂಡಳಿ ಇದೆ ಕರ್ನಾಟಕದಲ್ಲಿ, ಆ ಒಂದೊಂದು ನಿಗಮ ಮಂಡಳಿಗೆ ಎಷ್ಟೆಷ್ಟು ದುಡ್ಡು ಅನುದಾನ ಹೋಗುತ್ತೆ, ಆ ಅನುದಾನ ಅವತ್ತಿನಿಂದ ಇವತ್ತಿನ ತನಕ ಎಲ್ಲಿ ಹೋಗಿ ಬಂದಿದೆ, ಇದರ ಕ್ಲಾರಿಟಿ ನಮಗೆ ಬೇಕಾಗಿದೆ. CBI ಅದನ್ನು ಕೂಡ ತನಿಖೆ ಮಾಡಲಿ.